ಪ್ರಿಯರೇ, ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ಪ್ರಾರ್ಥನೆ ಮಾಡಿ ಮತ್ತೆ ನಾವು ವಾಕ್ಯ ಓದಿ ಆರಾಧನೆಗೆ ಹೋಗುವ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಈ ಸಮಯದಲ್ಲಿ ನಾವು ತಲೆಯನ್ನು ಬಾಗಿಸುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮಗೆ ಹೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ ದೇವರ ಸ್ತೋತ್ರ. ಅಪ್ಪ, ನಿನ್ನ ಸನ್ನಿಧಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡು. ನಾವು ಸ್ತುತಿ ಮತ್ತು ಆರಾಧನೆಗೆ ಮಾಡುವಾಗ ನಿನ್ನ ಶಕನ ಗ್ಲೋರಿ ಇಳಿದು ಬರಲಿ. ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಎಲ್ಲ ನಿನ್ನ ಮಕ್ಕಳು ಕಥನೆ ನಾವು ಸೇರಿ ಕಥನೆ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕಂತ ನಾನು ಪ್ರಾರ್ಥನೆ ಕಥನೆ. ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕಂತ ನಾವು ಪ್ರಾರ್ಥಿಸುತ್ತೇವೆ. ನೀನು ಮಹಿಮೆ ಹೊಂದಬೇಕು ಕಥನೆ. ನಿನ್ನ ರಥರಥಾಚರ ದೇವದೂತ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ ಈ ಸಮಯದಲ್ಲಿ ಕಥನೆ. ಅಪ್ಪ, ನಿಮಗೆ ಸ್ತೋತ್ರಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ನಾವೊಂದು ವಾಕ್ಯ ಓದುವ ಈ ಸಮಯದಲ್ಲಿ. ಕೀರ್ತನೆ 95:1 ಬನ್ನಿರಿ, ಯೆಹೋವನಿಗೆ ಉತ್ಸವ ಧ್ವನಿ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತೆ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಭಕ್ತನು ಈ ರೀತಿ ಹೇಳ್ತಾ ಇದ್ದಾನೆ, ಬನ್ನಿರಿ, ಯೆಹೋವನಿಗೆ ಉತ್ಸವ ಧ್ವನಿ ಒಡನೆ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ನಾವು ಮಾಡೋಣ. ನಾವೆಲ್ಲರೂ ಸೇರಿ ಆತನಿಗೆ ನಾವು ಸ್ತುತಿಸುತ್ತಾ ಆರಾಧಿಸುತ್ತಾ ಆತನಿಗೆ ಜಯಘೋಷವನ್ನು ಘೋಷಣೆ ಮಾಡುವ. ನಾವು ಕೃತಜ್ಞತೆ ಸ್ತುತಿಯೊಡನೆ ನಾವು ಸನ್ನಿಧಿಗೆ ಬರುವ. ಅದೇ ರೀತಿಯ ಕೀರ್ತನೆಯೊಡನೆ ಆತನಿಗೆ ಜಯಘೋಷವನ್ನು ಮಾಡುವ. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ನಾವು ಸ್ತುತಿಸುವ, ಆತನನ್ನು ಆರಾಧಿಸುವ, ಸಂತೋಷದಿಂದ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನಿ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಯೇಸು ನಿನ್ನ ನಾಮಕ್ಕೆ ದೈವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಹೌದು ಸ್ವಾಮಿ, ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಪರಾಕ್ರಮಶಾಲಿಯಾಗಿದ್ದೀ. ನಿನ್ನ ಮಹಿಮೆಯ ನಾನು ಕಾಣುವೆನು, ನಂಬಿಕೆ ವ್ಯರ್ಥವಾಗಿ ಹೋಗದು. ನಿನ್ನ ಮಹಿಮೆಯ ನಾನು ಕಾಣುವೆನು, ನಾನು ಬೇಡುವುದಕ್ಕೆ
ಅಧಿಕವಾಗಿ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ನಿನಗೆಲ್ಲ ಸಾಧ್ಯ, ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಕುರುಡರ ಕಣ್ಗಳ ತೆರೆದೆ, ಕಿವುಡರ ಕಿವಿಗಳ ತೆರೆದೆ, ಕುರುಡರ ಕಣ್ಗಳ ತೆರೆದೆ, ಕಿವುಡರ ಕಿವಿಗಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿಮಗೆ ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. Glory, 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 ಮಹಿಮೆ ಮಹಿಮೆ. Oh glory, thank you Lord. Oh thank you Jesus. ಆತನನ್ನು ಸ್ತುತಿಸುವ ಸೌಮ್ಯ ಕಮಿಯ ಅರ್ಗಂದಿಯ ಸೌಮ್ಯ ಕಾರ್ಗಂದಿಯ ಹಾಲೆಲೂಯಾ. Oh glory, 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 glory. ತಕ ಅರ್ಗಂದಿಯ ತಕ ಸ್ತುತಿ ಕರಿಯಾಮೆ ಹಾಲೆಲೂಯಾ, ತಕ ಆರಾಧನೆ ಕರಿಯ ಹಾಲೆಲೂಯಾ. Thank you Lord, thank you Jesus. Sognato molto so, mucho
ಸ್ತೋತ್ರಪ್ಪ. ಯೇಸುವೆ ನಿನ್ನ ಆರಾಧಿಸುವೆ ಕರ್ತನೇ. ಹಾಲೆಲೂಯ. ನಿನ್ನನ್ನು ಆರಾಧಿಸುವೆ. ಹಾಲೆಲೂಯ. ರಬಲ ಶಬಲಬ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್.
ಕರಗಳನ್ನು ಎತ್ತಿ ತಂದೆಯನಿಗೆ ಸ್ತೋತ್ರಪ್ಪ. ಅಪ್ಪ ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ ಸಾಕು ಅಪ್ಪ. ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಸಾಕು. ನಾವು ಮಾಡಿದ ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಏಕೆಂದರೆ ಸ್ತುತಿಗೆ ನೀನು ಒಬ್ಬನ ಯೋಗ್ಯನ ಮಾತ್ರ, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೆ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ, ಸ್ತುತಿ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ಈಗ ನಾವು ದೇವರ ವಾಕ್ಯಕ್ಕೆ ನಾವು ಹೋಗುವ. ದೇವರ ವಾಕ್ಯ ಬೇಕು ನಮಗೆ, ಏಕೆ ದೇವರ ಉಪಸ್ಥಿತಿ ಉಂಟು, ದೇವರ ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಈಗ ನಮಗೆ ವಾಕ್ಯ ಬೇಕು. ವಾಕ್ಯ ಎಂದರೆ ಆ ಬೆಳಕು ನಮಗೆ ಬೇಕು. ಯಾವಾಗ ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಇದ್ದಾನೆ, ಆಗ ಆ ಬೆಳಕು ನಮ್ಮಲ್ಲಿ ಒಳಗೆ ಬೀಳುವಾಗ ಅದು ಉರಿಯುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವ. ಈ ಸಮಯದಲ್ಲಿ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯದಲ್ಲಿ 10 ಪೇತ್ರನು ಈ ರೀತಿ ಬರೆಯುತ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ
ಕೃಪಾಪೂರ್ಣವಾದ ದೇವರು. ಏನು ದೇವರ ವಾಕ್ಯ ಹೇಳಿದೆ? ಕ್ರಿಸ್ತನಲ್ಲಿ ನಿಮ್ಮನ್ನು ನಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ನಿತ್ಯತ್ವಕ್ಕೆ ಆತನೊಟ್ಟಿಗೆ ಜೀವಿಸಲಿಕ್ಕೆ ಆತನೊಟ್ಟಿಗೆ ಇರಬೇಕೆಂದು ನಿಮ್ಮನ್ನು ನಮ್ಮನ್ನು ಆತನು ಕರೆದಿದ್ದಾನೆ. ಯಾತಕ್ಕೆ ಕರೆದಾನೆ? ಆತನ ಒಟ್ಟಿಗೆ ನಾವು ಜೀವಿಸಬೇಕೆಂದು, ಆತನ ಒಟ್ಟಿಗೆ ಇರಬೇಕೆಂದು ನಮಗೆ ಒಂದು ಉದ್ದೇಶದಿಂದ ಆತನು ಕರೆದಿದ್ದಾನೆ. ಇಲ್ಲಿ ಪೇತ್ರನು ಬರೆಯುತ್ತಾನೆ ತನ್ನ ಪತ್ರಿಕೆಯಲ್ಲಿ, ಒಂದು ಉದ್ದೇಶ ಉಂಟು, ಆ ಉದ್ದೇಶಗೋಸ್ಕರ ನಿಮ್ಮನ್ನು ಕರೆದಿದ್ದಾನೆ ಹೇಳ್ತಾನೆ. ಅಲ್ಲಿ ಪುನಃ ಹೇಳ್ತಾನೆ, ಕೃಪಾಪೂರ್ಣವಾದ ದೇವರು ತಾನೇ ನಿಮ್ಮನ್ನು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು, ನಿಮ್ಮ ಜೀವಿತದಲ್ಲಿ ಚಿಕ್ಕ ಪುಟ್ಟ ಸ್ವಲ್ಪ ಬಾಧೆ ಬರುವುದು, ಸಮಸ್ಯೆ ಬರಬಹುದು. ಸಮಸ್ಯೆ, ಚಿಂತೆ, ಬಾಧೆ ಬಂದರೆ ಅದು ಸ್ವಲ್ಪ ಕಾಲ ಇರುವುದು. ಎಲ್ಲದಕ್ಕೆ ಒಂದು ಸಮಯ ಉಂಟು. ಏನೋ ನಿಮ್ಮ ಜೀವಿತದಲ್ಲಿ ಆಗುವುದಾದರೆ, ನಮ್ಮ ಜೀವಿತ ಆಗುವುದಾದರೆ ಅದಕ್ಕೊಂದು ಸಮಯ ಉಂಟು. ನಮ್ಮ ಸಮಯದಲ್ಲಿ ಅದು ಆಗುವುದಲ್ಲ, ದೇವರ ಸಮಯಕ್ಕೆ ನಾವು ಕಾದುಕೊಳ್ಳಬೇಕು. ದೇವರ ಹಸ್ತಕ್ಕೆ ನಾವು ಒಪ್ಪಿಸಬೇಕು. ನಾವು ಕಾದುಕೊಳ್ಳುವಾಗ ಆತನ ಸಮಯದಲ್ಲಿ ಆತನು ಏನೆತ್ತುತ್ತಾನೆ? ಮೇಲೆತ್ತುತ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ, ಯೋಗ್ಯರಾಗಿ ನಡೆಸಲಿಕ್ಕೆ, ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಬಲ್ಲವನು. ನೀವು ಯೋಗ್ಯ ಸ್ಥಿತಿಯಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ನೀವು ಯೋಗ್ಯ ಸ್ಥಿತಿಯಲ್ಲಿ ನೆಲೆಗೊಳಿಸಬೇಕೆಂದು ನಿಮ್ಮನ್ನು ಬಲಪಡಿಸ್ತಾನೆ ಆತನು. ಬಲಪಡಿಸುವನು ಯಾರಾಗಿದ್ದಾನೆ? ಆತನ ಆಗಿದ್ದಾನೆ. ಆತ ನಿಮ್ಮನ್ನು ಬಲಪಡಿಸುವುದು, ದೇವರ ಆತ್ಮ ನಿಮ್ಮನ್ನು ಬಲಪಡಿಸುವುದು. ಅದಕ್ಕೋಸ್ಕರ ದೇವರ ಆತ್ಮ ನಿಮಗೆ ಕೊಡಲ್ಪಟ್ಟಿದೆ. ನೀವು ದೇವರ ಆತ್ಮನಿಂದ ತುಂಬಲ್ಪಡಬೇಕಂದು. ದೇವರ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಯಾವ ಬಾಧೆ ಬಂದರೂ ಕೂಡ, ಯಾವ ಸಮಸ್ಯೆ ಬಂದರೂ ಕೂಡ ಅವನು ಏನು ಮಾಡ್ತಾನೆ? ಅದನ್ನು ಜಯಿಸ್ತಾನೆ. ಆತನು ಜಯವನ್ನು ಹೊಂದುತ್ತಾನೆ. ಆತನು ಯೇಸು ಕ್ರಿಸ್ತನು ಜಯವನ್ನು ಹೊಂದಿದ್ದಾನೆ. ಆತನಲ್ಲಿ ಇದ್ದು ಆತನೊಟ್ಟಿಗೆ ಇರಬೇಕೆಂದು ಆತನು ಬಯಸ್ತಾನೆ. ದೇವರ ಮಕ್ಕಳು ಸೋತು ಹೋಗಬಾರದು ಎಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. ನೀವು ಸೋತು ಹೋಗಬಾರದು, ನೀವು ನಿರಾಶೆ ಆಗಬಾರದು ಎಂದು ದೇವರು ಬಯಸ್ತಾ ಇದ್ದಾನೆ. ಕೆಲವು ಸರಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ, ತಡವಾಗ್ತದೆ. ಕೆಲವು ಸರಿ ನಿಮಗೆ ಆ ಸಮಯದಲ್ಲಿ ನಿರಾಶೆ ಆಗ್ತೀರಿ. ನೀವು ಏನು ನಡೀತಾ ಉಂಟು ನನ್ನ ಜೀವಿತದಲ್ಲಿ, ಏಕೆ ಹೀಗೆ ಆಗ್ತಾ ಉಂಟು? ಆದರೆ ದೇವರ ವಾಕ್ಯ ಹೇಳ್ತದೆ, ಆತನು ತಕ್ಕ ಸಮಯಕ್ಕೆ ಅದು ನೆರವೇರಿಸುವ ದೇವರಾಗಿದ್ದಾನೆ. ನಾವು ಆತನ ಸಮಯಕ್ಕೆ ಕಾದಿರಬೇಕು. ಒಂದು ಸಮಯ ಉಂಟು ಆತನದ್ದು. ಈ ಲೋಕದಲ್ಲಿ ಏನಾದರೂ ಆಗಬೇಕಾದರೆ ಒಂದು ಸಮಯ ಉಂಟು. ನಿನ್ನ ಜೀವಿತದಲ್ಲಿ ಏನಾದರೂ ಆಗಬೇಕಾದ್ರೆ ಒಂದು ಸಮಯ ಉಂಟು. ನೀನು ಕ್ರಿಸ್ತನಲ್ಲಿ ಇದ್ದು, ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಕ್ರಿಸ್ತನಿಗೆ ಸ್ವೀಕಾರ ಮಾಡಿದ್ದೇನೆ, ನಾನು ಕ್ರಿಸ್ತನನ್ನು ಧರಿಸಿದ್ದೇನೆ, ನಾನು ಎಣಿಸಿದೆ, ಧರಿಸಿದ ನಂತರ ನನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಎಂದು ನಾನು ಬಯಸಿದೆ. ಖಂಡಿತವಾಗಿ. ಆದರೆ ಕಾಯಬೇಕು, ಆತನ ಸನ್ನಿಧಿಯಲ್ಲಿ ಕಾಯಬೇಕು, ಆತನ ಅನುನ್ನತೆಯಲ್ಲಿ ನಾವು ನಡೆಯಬೇಕು. ಅದಕ್ಕೋಸ್ಕರ ಆತನು ಏನು ಬಯಸ್ತಾನೆ? ನೀವು ಆತನ ಅನುನ್ನತೆಯಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಆತನ ಒಟ್ಟಿಗೆ ನೀವು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರತಾನೆ. ನೀವು ನನ್ನಲ್ಲಿ, ಯೇಸು ಕ್ರಿಸ್ತನಲ್ಲಿ, ಆತನ ವಾಕ್ಯ ನಿಮ್ಮಲ್ಲಿ ಇರಬೇಕೆಂದು ದೇವರು ಬಯಸ್ತಾ ಇದೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನಾವು ನಡೆಯಬೇಕು. ಈ ಕಾಲಮಟ್ಟ ಯಾವುದೆಂದು ನಾವು ತಿಳಿದುಕೊಳ್ಳಬೇಕು. ಈ ಕಾಲ ಯಾವುದಾಗಿದೆ, ಯಾವ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ,
ಎಂದು ತಿಳ್ಕೊಳ್ಳಬೇಕು ನಾವು. ಮಾನವನಿಗೆ ಎಲ್ಲ ಕಾಲ ಒಂದೇ ರೀತಿ ಇರ್ತದೆ, ಆದರೆ ಯೇಸು ಹೇಳ್ತಾರೆ ನಿಮಗೆ ಎಲ್ಲ ಕಾಲ ಒಂದಿರುವುದು, ನನಗೆ ಎಲ್ಲ ಕಾಲ ಒಂದಲ್ಲ. ಸಮಯಕ್ಕೆ ಆತನು ಬದಲಾಯಿಸುವ ದೇವರಾಗಿದ್ದಾನೆ. ನಿಮ್ಮ ಸ್ಥಿತಿಗತಿಯಿಂದ ಬದಲಾಯಿಸುವ ದೇವರಾಗಿದ್ದಾನೆ. ಅದಕ್ಕೆ ಏನು ಬೇಕು? ತಾಳ್ಮೆ ಬೇಕು, ಕಾಯಬೇಕು. ಆತನ ಸನ್ನಿಧಿಯಲ್ಲಿ ನೀವು ಮತ್ತು ನಾವು ಕಾಯಬೇಕು. ನಾವು ಯಾಕೋಬನ ಪತ್ರಿಕೆ 5ನೇ ವಾಕ್ಯದಿಂದ 5ರಲ್ಲಿ 7ರಿಂದ ಸ್ವಲ್ಪ ಜ್ಞಾನಿಸುವ ವಾಕ್ಯ. ಯಾಕೋಬನು ಏನು ಬರೆದು ಹಾಕಿದ್ದಾನೆ ಇಲ್ಲಿ, ನಿಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ಕಾಲಮಟ್ಟದಲ್ಲಿ ಏನು ಬರೆದು ಹಾಕಿದ್ದಾನೆ ನಾವು ಸ್ವಲ್ಪ ತಿಳ್ಕೊಳ್ಳುವ, ಈ ವಾಕ್ಯದ ಮುಖಾಂತರ ತಿಳ್ಕೊಳ್ಳುವ. ಅಲ್ಲಿ ಹೇಳ್ತಾನೆ, ಸಹೋದರರೇ, ಸಹೋದರನೇ, ಸಹೋದರಿಯೇ, ಅಲ್ಲಿ ಬರೆದ ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವಾಗ, ಈ ಕಾಲಮಟ್ಟದಲ್ಲಿ ನಾವು ಇದ್ದೇವೆ. ಕರ್ತನು ಪ್ರತ್ಯಕ್ಷನ ಆಗುವ ಕಾಲಮಟ್ಟದಲ್ಲಿ ನಾವು ಇದ್ದೇವೆ. ಕರ್ತನು ಪ್ರತ್ಯಕ್ಷನಾಗುವ ಕಾಲ ಎಂದರೇನು? ಒಂದು ಯುಗ, ಸಮಾಪ್ತಿಯ ಕಾಲ, ಲೋಕವಲ್ಲ. ಈಗ ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತದಿಂದಿರಿ ಹೇಳ್ತಾನೆ. ನೀವು ಆತನ ಪ್ರತ್ಯಕ್ಷತೆ ವಿಷಯದಲ್ಲಿ ಎಷ್ಟೋ ಸರಿ ಕೇಳಿದಿರಿ. ಯೇಸು ಪುನಃ ಬರ್ತಾನೆ. ಯಾರಿಗೋಸ್ಕರ ಬರ್ತಾನೆ? ಸಭೆಗೋಸ್ಕರ ಬರ್ತಾನೆ. ಸಭೆಯಲ್ಲಿ ದೃಢವಾಗಿ ನಿಲ್ಲುವವರು, ಸಭೆಯಲ್ಲಿ ಪರಿಶುದ್ಧ ರೀತಿಯಲ್ಲಿ ನಿಲ್ಲುವವರು, ವಾಕ್ಯದ ಪ್ರಕಾರ ನಡೆಯುವವರು, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು, ವಾಕ್ಯದಿಂದ ತುಂಬಲ್ಪಟ್ಟವರು, ಕ್ರಿಸ್ತನಿಗೋಸ್ಕರ ಜೀವಿಸುವವರು, ಅಂಥವರಿಗೆ ದೇವರು ಹೇಳ್ತಾ ಇದ್ದಾನೆ, ದೀರ್ಘ ಶಾಂತದಿಂದಿರಿ ಹೇಳ್ತಾನೆ. ದೀರ್ಘ ಶಾಂತದಿಂದಿರಿ, ನೀವು ಕಾದುಕೊಳ್ಳಿರಿ ಹೇಳ್ತಾನೆ. ಶಾಂತ ಭಾವದಿಂದ ಕಾದುಕೊಳ್ಳಿರಿ, ಗಲಿಬಿಲಿ ಆಗಬೇಡಿರಿ, ಚಂಚಲ ಆಗಬೇಡಿರಿ, ಅವಸರ ಮಾಡಬೇಡಿರಿ. ಆತನು ಬರ್ತಾನೆ. ಮುಂದೆ ಹೇಳ್ತದೆ, ವ್ಯವಸಾಯಗಾರನನ್ನು ನೋಡಿರಿ ಹೇಳ್ತಾನೆ. ಬೇಸಾಯ ಮಾಡುವವನು, ವ್ಯವಸಾಯ ಮಾಡುವವನು, ಅವನನ್ನು ನೋಡಿರಿ ಎಂದು ಹೇಳ್ತಾನೆ. ವ್ಯವಸಾಯ ಮಾಡುವವನು ಏನು ಮಾಡ್ತಾನೆ? ಗದ್ದೆಯನ್ನು ಉಳುತ್ತಾನೆ, 2-3 ಸರಿ ಉಳ್ತಾನೆ, ಎಲ್ಲ ಗೊಬ್ಬರ ಎಲ್ಲ ಹಾಕ್ತಾನೆ, ಬಿತ್ತುತ್ತಾನೆ, ನೀರು ಕಟ್ಟುತ್ತಾನೆ, ಕಾಯ್ತಾನೆ. ಅದು ಚಿಗುರು ಬರ್ತದೆ, ಬೆಳೆಯುತ್ತದೆ, ಬೆಳೆಯುತ್ತದೆ, ಬೆಳೆಯುತ್ತದೆ. ಅವನು ಕಾಯಬೇಕು, ಫಲಗೋಸ್ಕರ ಆತನು ಕಾಯಬೇಕು, ಬೆಳೆದು ಕೊಯ್ಯುವ ತನಕ ಆತನು ಕಾಯಬೇಕು. ಅದೇ ರೀತಿಯಲ್ಲಿ ನೀವು ವಾಕ್ಯದಲ್ಲಿ ಬೆಳೆಯುತ್ತೀರಿ, ವಾಕ್ಯದಲ್ಲಿ ಬೆಳೆಯುತ್ತೀರಿ, ಆತ್ಮನಿಂದ ತುಂಬಲ್ಪಡ್ತೀರಿ, ನೀವು ಕಾದಿರಬೇಕು, ಕಾಯಬೇಕು. ಕಾದು ಆತನಲ್ಲಿ ದೃಷ್ಟಿಡಬೇಕು. ಆತನಿಗೆ ಸ್ವರಕ್ಕೆ ಮಾತ್ರ ನೀವು ಕೇಳಬೇಕು, ಬೇರೆ ಸ್ವರ ನೀವು ಕೇಳಬಾರ್ದು. ಅದಕ್ಕೆ ಸರಿ ನೀವು ಕಾದಿರಿ ಹೇಳ್ತಾನೆ. ವ್ಯವಸಾಯಗಾರನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು, ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾಯ್ತಾನಂತೆ. ಆತನು ಸಾಮ್ಯ ರೂಪದಲ್ಲಿ ಮಾತಾಡ್ತಾ ಇದ್ದಾನೆ. ಯಾಕೋಬನು ಬರೆದಿದ್ದಾನೆ, ನೀವು ದೇವರ ದೃಷ್ಟಿಯಲ್ಲಿ, ದೇವರ ಮಕ್ಕಳು, ದೇವರ ವಾಕ್ಯ ಪ್ರಕಾರ ನಡೆಯುವರು, ನೀವು ಬೆಲೆ ಉಳ್ಳವರಾಗಿದ್ದೀರಿ. ದೇವರ ದೃಷ್ಟಿಯಲ್ಲಿ ನೀವು ಬೆಲೆ ಉಳ್ಳವರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಬೆಲೆ ಉಳ್ಳ ಫಲಕ್ಕಾಗಿ ಕಾದಿದ್ದು, ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತದಿಂದ ಇದ್ದವರು. ದೀರ್ಘ ಶಾಂತಿ ಪುನಃ ಬರೀತಾ ಇದ್ದಾನೆ ಆತನು. ಕಾದಿರು, ದೀರ್ಘ ಶಾಂತಿ ಇರು, ಗಲಿಬಿಲಿ ಆಗಬೇಡ. ಎಷ್ಟೋ ಮಂದಿ ಇದ್ದಾರೆ, ಕ್ರಿಸ್ತನ ಪ್ರತ್ಯಕ್ಷದ ವಿಷಯದಲ್ಲಿ ಬೋಧನೆಯನ್ನು ಕೇಳ್ತಾರೆ, ಕಾಯ್ತಾರೆ, ತಾಳ್ಮೆ ಕಳಕೊಳ್ಳುತ್ತಾರೆ, ಮತ್ತೆ ಏನಾಗ್ತಾರೆ? ಬೇರೆ ಬೋಧನೆ ಕೇಳ್ತಾರೆ, ಲೋಕಕ್ಕೆ ಹೋಗ್ತಾರೆ.
ಅಷ್ಟು ತಾಳ್ಮೆ ಇಲ್ಲ, ಕಾದುಕೊಳ್ಳುವಷ್ಟು ತಾಳ್ಮೆ ಇಲ್ಲ, ಗಲಿಬಿಲಿ ಆಗ್ತಾರೆ. ಸತ್ಯವೇದ ಏನು ಹೇಳ್ತದೆ? ದೇವರು ನುಡಿದುದನ್ನು ನೆರವೇರುವ ದೇವರಾಗಿದ್ದಾನೆ, ನೆರವೇರಿಸುವನಾಗಿದ್ದಾನೆ. ಭೂಮಿ ಆಕಾಶವು ಅಳಿದು ಹೋಗ್ಬೋದು. ಯೇಸು ಹೇಳ್ತಾರೆ, ನನ್ನ ವಾಕ್ಯವು ಎಂದಿಗೋ ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯವು ಎಂದಿಗೋ ಅಳಿದು ಹೋಗುವುದಿಲ್ಲ, ಹೋಗುವುದೇ ಇಲ್ಲ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದು ನೆರವೇರ್ತಾ ಉಂಟು. ಸಮಯ ಹತ್ತಿರ 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 ಬರ್ತಾ ಉಂಟು. ಲೋಕದಲ್ಲಿ ನಾವು ನೋಡುವಾಗ, ಲೋಕದ ಈ ಪ್ರಕೃತಿಯ ವಿಷಯದಲ್ಲಿ ನಾವು ನೋಡುವಾಗ, ಪ್ರಕೃತಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಯೇಸು ಏನು ಹೇಳಿದಾನೆ ಸತ್ಯವೇದ ಅದು ನೆರವೇರ್ತಾ ಉಂಟು. ಗುಡ್ಡ ಬೆಟ್ಟಗಳು ಕೆಳಗೆ ಬರ್ತದೆ, ನೆರವೇರ್ತಾ ಉಂಟು. ಆತನು ಏನೇನು ಹೇಳಿದ್ದಾನೆ ಅದು ನೆರವೇರ್ತಾ ಉಂಟು. ಏಕೆಂದರೆ ದೇವರ ವಾಕ್ಯ ನೆರವೇರಲಿಕ್ಕುಂಟು, ಕ್ರಿಸ್ತನ ಬರವಣಿಗೆ ಉಂಟು. ಯಾರು ಕಾದುಕೊಂಡಿದ್ದಾರೆ ಶಾಂತ ಭಾವದಿಂದ, ತಾಳ್ಮೆಯಿಂದ, ಎಡಕ್ಕೋ ಬಲಕ್ಕೋ ತಿರುಗದೆ, ಯಾವ ಸಮಸ್ಯೆ ಬಂದರೂ, ಏನು ಬಂದರೂ, ಯಾವ ಗಲಿಬಿಲಿ ಆದರೂ ದೃಢವಾಗಿ ನಿಲ್ಲಬೇಕು. ಏಕೆಂದರೆ ಆತನು ನುಡಿದುದನ್ನು ನೆರವೇರುವ ದೇವರಾಗಿದ್ದಾನೆ, ನೆರವೇರಿಸ್ತಾನೆ ಆತನು. ಅದಕ್ಕೆ ಸರ ಹೇಳ್ತಾನೆ, ದೀರ್ಘ ಶಾಂತಿ ಇಂದಿದ್ದು ಇರುವವನು, ನೀವು ದೀರ್ಘ ಶಾಂತಿಯಿಂದ ಇರಿ. ಪುನಃ ಹೇಳ್ತಾನೆ, ದೀರ್ಘ ಶಾಂತಿ, ತಾಳ್ಮೆಯಿಂದ ಇರಿ ಹೇಳ್ತಾನೆ. ದೀರ್ಘ ಶಾಂತಿ ಎಲ್ಲಿಂದ ಬರೋದು? ಕ್ರಿಸ್ತನಿಂದ ಬರೋದು. ಆತನಿಂದ ಮಾತ್ರ. ಒಂದು ವೇಳೆ ಆತನ ಮೇಲೆ ಇದ್ದ ದೃಷ್ಟಿ ನೀವು ಆಚೆ ಈಚೆ ಆಗಿದರೆ ನೀವು ಗಲಿಬಿಲಿ ಆಗ್ತೀರಿ. ಅದಕ್ಕೋಸ್ಕರ ಆತನನ್ನೇ ನೋಡಬೇಕು, ಆತನ ವಾಕ್ಯದ ಮೇಲೆ ದೃಷ್ಟಿ ಇಡಬೇಕು. ಆತನ ವಾಕ್ಯವು ನಿಮ್ಮ ಜೀವಿತದಲ್ಲಿ ನೀನು ಒಳಪಡಿಸಿ ನೀನು ನಡೆಯಬೇಕು. ನಿಮಗೆ ಏನು ಕೊಡಲ್ಪಟ್ಟಿದೆ? ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದೆ. ಪರಿಶುದ್ಧ ದೇವರ ಮಕ್ಕಳ ಒಳಗೆ ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕ ಸ್ವೀಕಾರ, ನಿಮ್ಮ ಒಳಗೆ ದೇವರ ಆತ್ಮ ಉಂಟು. ನೀವು ದೇವರ ಮಂದಿರವಾಗಿದ್ದೀರಿ, ಪರಿಶುದ್ಧಾತ್ಮನ ಮಂದಿರ ನೀವು ಆಗಿದ್ದೀರಿ. ನಿಮ್ಮ ಒಳಗೆ ದೇವರ ಆತ್ಮ ಉಂಟು. ದೇವರ ಆತ್ಮನ ಥರ ಎಲ್ಲ ಥರದ ಗುಣ ಉಂಟು. ಆ ಗುಣವನ್ನು ಹೊಂದಿ ನೀವು ಕಾದುಕೊಳ್ಳಬೇಕು, ಶಾಂತ ಭಾವರಾಗಿ ಇರಬೇಕು, ಆತನಿಗೆ ಕಾಯಬೇಕು ನೀವು. ಪುನಃ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಹೃದಯವನ್ನು ದೃಢಪಡಿಸಿರಿ ಹೇಳ್ತಾನೆ. ನಿಮ್ಮ ಹೃದಯಗಳನ್ನು ದೃಢಪಡಿಸಿರಿ. ಹೃದಯದಲ್ಲಿ ವಾಕ್ಯ ಇಡಿರಿ ಅಂತೂ ಮತ್ತೇನು ಮಾಡಿರಿ? ವಾಕ್ಯ ಪಕ್ಕ ನಡಲಿಕ್ಕೆ ಪ್ರಯತ್ನ ಮಾಡಿ. ಪರಿಶುದ್ಧಾತ್ಮನ ಸಹಾಯ ಕೇಳಿರಿ. ನಿಮಗೆ ಪರಿಶುದ್ಧ ಆತ್ಮನ ಸಹಾಯ ಬೇಕು. ದೇವರ ಕೃಪೆ ಉಂಟು ಲೋಕದಲ್ಲಿ. ಕೃಪೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಿ. ಕೃಪೆ ನಿಮಗೆ ಹಿಂಬಾಲಿಸ್ತಾ ಉಂಟು. ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಏಕೆ? ಅದು ದೇವರ ಆತ್ಮವಾಗಿದೆ, ಒಬ್ಬ ವ್ಯಕ್ತಿಗೆ ನಡೆಸ್ತದೆ ಅದು. ಆ ಪರಿಶುದ್ಧ ಆತ್ಮನಿಗೆ ಲೋಕದ ಮಾನವನಿಗೆ ನೋಡಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧ ಆತ್ಮಂದು ಏನು ನಿಮಗೆ ಮಾತ್ರ ಗೊತ್ತುಂಟು. ಯಾವಾಗ ಪರಿಶುದ್ಧ ಆತ್ಮದ ಫಲ ನಿಮ್ಮ ಒಳಗೆ ಇರ್ತದೆ, ಆ ಗುಣ ನಿಮ್ಮ ಒಳಗೆ ಇರ್ತದೆ, ಏನಾಗ್ತದೆ? ಆಗ ಲೋಕಕ್ಕೆ ನೋಡಲಿಕ್ಕೆ ಆಗ್ತದೆ. ಇಲ್ಲದ ಲೋಕ ನೋಡಲಿಕ್ಕೆ ಆಗೋದಿಲ್ಲ. ಪರಿಶುದ್ಧ ಆತ್ಮನಿಂದ ಅವ್ರಿಗೆ ಗೊತ್ತಿಲ್ಲ, ಅವರು ತಿಳ್ಕೊಳ್ಳಲಿಲ್ಲ. ಅದಕ್ಕೋಸ್ಕರ ನೀವು ಕಾದುಕೊಳ್ಳುವಾಗ, ಬೇರೆ ಬೇರೆ ಬೋಧನೆ ನಿಮಗೆ ಕೇಳಲಿಕ್ಕೆ ಸಿಗುವಾಗ ನೀವು ಅದನ್ನು ತಿರಸ್ಕಾರ ಮಾಡಿ ಕರ್ತನ ಮೇಲೆ ದೃಷ್ಟಿ ಇಡುವಾಗ, ದೇವರ ವಾಕ್ಯ ಬಿದ್ದು ಹೋಗುವುದಿಲ್ಲ. ಭೂಮಿ ಆಕಾಶವು ಅಳಿದು ಹೋಗ್ತದೆ, ಆದರೆ ದೇವರ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ ಎಂದು ಆ ವಾಕ್ಯವು ಜ್ಞಾಪಕಕ್ಕೆ ತಂದು ಸತ್ಯವೇದವರು ಓದಿ ಸರಿಯಾಗಿ ನೀವು ದೃಢವಾಗಿ ನಿಲ್ಲಬೇಕೆಂದು ದೇವರು ಬಯಸ್ತಾನೆ. ಫಲವಂತ ಆ ಫಲ ಕೊಯ್ಯಲಿಕ್ಕೆ, ಅಮೂಲ್ಯವಾದ ಫಲ ಕೊಯ್ಯಲಿಕ್ಕೆ ನೀವು ಸಿದ್ಧವಾಗಿರಬೇಕು. ಪುನಃ ದೇವರ ವಾಕ್ಯ ಹೇಳ್ತದೆ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು.
ಕರ್ತನ ಪ್ರತ್ಯಕ್ಷವು ಹತ್ತಿರವಾಗಿದೆ, ಒಂದಮ ಹತ್ತಿರವಾಗಿದೆ ಆತನ ಪ್ರತ್ಯಕ್ಷವು. ಪುನಃ ದೇವರ ವಾಕ್ಯ ಹೇಳ್ತದೆ, ಸಹೋದರರೇ ನೀವು ಒಬ್ಬರಿಗೊಬ್ಬರು ಗುಣಗುಟ್ಟಬೇಡಿರಿ. ಏನು ಹೇಳ್ತಾನೆ? ಒಬ್ಬರಿಗೊಬ್ಬರು ಗುಣಗುಟ್ಟಬೇಡಿರಿ. ಗುಣಗುಟ್ಟಿಗೆ ಇಸ್ರೇಲ್ ಜನರು ಅರಣ್ಯದಲ್ಲಿ ಬರುವಾಗ ಅವರು ಗುಣಗುಟ್ಟಿದ್ದರು ಎಂದು ದೇವರ ವಾಕ್ಯ ಹೇಳ್ತದೆ. ದೇವರನ್ನು ಗುಣಗುಟ್ಟಿದರು. ಅವರು ಗುಣಗುಟ್ಟಿ ನಂತರ ಏನಾಯಿತು? ಅರಣ್ಯದಲ್ಲಿ ಸತ್ತು ಹೋದರು. ಅವರು ಹಾಲು ಜೇನು ಹರಿಯುವ ದೇಶಕ್ಕೆ ತಲುಪಲಿಲ್ಲ. ಗುಣಗುಟ್ಟದೆ ಈ ವಾಕ್ಯ ಸತ್ಯ ಎಂದು ತಿಳ್ಕೊಂಡು ಯೇಸು ಸತ್ಯವನ್ನೇ ಮಾತಾಡಿದ್ದಾನೆ. ಆತನು ಬರುತ್ತಾನೆ. ಸಿದ್ಧ ಇದ್ದ ಕನ್ನಿಕೆಗೆ ಆತನು ಕೊಂಡೋಗ್ಲಿಕ್ಕೆ ಬರ್ತಾನೆ. ಮೊದಲಿಗಿತ್ತನು ಬರ್ತಾನೆ, ಮೊದಲಿಗಿತ್ತಿಗೆ ಕರ್ಕೊಂಡು ಹೋಗಲಿಕ್ಕೆ. ಅದಕ್ಕೆ ಸಹ ನಾನು ಸಿದ್ಧವಾಗಿರಬೇಕು. ನನ್ನ ಪರಿಶುದ್ಧತೆ ನಾನು ಕಾಯಬೇಕು. ನನ್ನ ದೃಷ್ಟಿ ಲೋಕದ ಕಡೆಗೆ ಇತ್ತು, ಅದು ಲೋಕದ ಕಡೆಗೆ ಇರಬಾರ್ದು, ಕ್ರಿಸ್ತನಲ್ಲೇ ಇರಬೇಕು. ಹೇಗೆ ಎಲಿಯ ಪ್ರವಾದಿ ಎತ್ತಲ್ಪಡುವಾಗ, ರಥದಿಂದ ಎತ್ತಲ್ಪಡುವಾಗ, ಬಂಗಾರದ ರಥದಿಂದ ಆತನು ಎತ್ತಲ್ಪಟ್ಟನು. ಆ ರಥದಲ್ಲಿ ಎತ್ತಲ್ಪಡುವಾಗ ಎಲಿಷನ ದೃಷ್ಟಿಯಲ್ಲಿ ಇತ್ತು. ಎಲಿಯನು ಏನು ಹೇಳಿದ? ನೀನು ನನ್ನನ್ನು ದೃಷ್ಟಿಸು. ಎಲಿಷನ ಹೇಳ್ತಾನೆ, ನಿನ್ನಲ್ಲಿ ಇದ್ದದ್ದು ನನಗೆ 2 ಪಾಲು ಬೇಕು ಹೇಳ್ತಾನೆ. ನಿನ್ನಲ್ಲಿ ಇದ್ದದ್ದು ನನಗೆ 2 ಪಾಲು ಬೇಕು. ನಿನಗೆ 2 ಪಾಲು ಬೇಕಾದರೆ ನಾನು ಮೇಲೆ ಹೋಗುವಾಗ, ದೇವರು ನನಗೆ ನಾನು ಎತ್ತಲ್ಪಡುವಾಗ ನೀನು ನನ್ನನ್ನು ದೃಷ್ಟಿಸಬೇಕು. ನೀನು ನನ್ನನ್ನು ದೃಷ್ಟಿಸಿದರೆ ಮಾತ್ರ ನನಗೆ ಅದು ಸಿಗ್ತದೆ. ಎಲಿಷನ್ ಏನು ಮಾಡಿದ? ಬಿಡಲೇ ಇಲ್ಲ. ಏಕೆ? ಆತನನ್ನೇ ದೃಷ್ಟಿಸಿದ. ಅವನು ಯೋರ್ದನ ಒಳಗೆ ಹೋಗುವಾಗ ಆತನು ಒಯ್ಯಲ್ಪಡುವಾಗ ಆತನ ದೃಷ್ಟಿ ನನ್ನ ತಂದೆ ಎಂದು ಹೇಳಿದ ಆತನು. ಏಕೆಂದರೆ ಅಲ್ಲಿಂದ ಎಲಿಯನ ಕಂಬಲಿ ಆತನ ಮೇಲೆ ಬಿತ್ತು. ಡಬಲ್ ಪೊಸಿಷನ್ ಪಡ್ಕೊಂಡ ಆತನು. ಪ್ರಿಯರೇ, ಇವತ್ತು ನಿಮ್ಮ ದೃಷ್ಟಿ, ನಮ್ಮ ದೃಷ್ಟಿ ಕರ್ತನ ಮೇಲೆ ಇರುವಾಗ ಆ ಪ್ರತ್ಯಕ್ಷತೆಯಲ್ಲಿ ನಾವು ಎತ್ತಲ್ಪಡ್ತೇವೆ. ಆದರೆ ದೃಷ್ಟಿಯಲ್ಲಿರಬೇಕು, ನಮ್ಮದು ಆತನಲ್ಲೇ ಇರಬೇಕು. ಈ ಲೋಕದಲ್ಲಿ ಇರುವಾಗ, ಶರೀರದಲ್ಲಿ ಇರುವಾಗ ಆ ಸಮಸ್ಯೆ, ಈ ಸಮಸ್ಯೆ, ಅದು ಕೊರತೆ, ಇದು ಕೊರತೆ, ಬೇಸರ, ಚಿಂತೆ ಎಲ್ಲ ಇರಬಹುದು. ಆದರೆ ನಿಮ್ಮ ದೃಷ್ಟಿಯಲ್ಲಿ ಬೇಕು, ವಾಕ್ಯದ ಮೇಲಿರಬೇಕು. ವಾಕ್ಯ ಹೀಗೆ ಹೇಳಿದ್ದಿದೆ, ಬರೆಯಲ್ಪಟ್ಟಿದೆ. ಅದಕ್ಕೆ ಸಹ ನಾವು ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಕೇಳಬೇಕು, ವಾಕ್ಯದ ಪಕ್ಕ ನಡೆಯಬೇಕು. ನಡೆಯುವಾಗ ದೇವರಾತ್ಮನ ಸಹಾಯ ಕೇಳಬೇಕು. ಯಾವಾಗ ಪ್ರಿಯರೇ ನೀವು ದೇವರಾತ್ಮನ ಸಹಾಯ ಕೇಳ್ಕೊಳ್ತೀರಿ, ಆಗ ದೇವರಾತ್ಮವನ್ನು ನಡೆಸ್ತದೆ. ನಮ್ಮನ್ನೇ ನಾವು ಜ್ಞಾನಿ ಎಂದು ಎಣಿಸಿದರೆ, ಜ್ಞಾನದ ಹಿಂದೆ ಹೋದರೆ ಈ ಲೋಕದ, ನಿಮಗೆ ಆತನ ಮೇಲೆ ದೃಷ್ಟಿ ಇಡಲಿಕ್ಕೆ ಆಗುವುದಿಲ್ಲ. ಕೆಲವರ ಒಳಗೆ ಆ ಬೀಜ ಉಂಟು, ವಾಕ್ಯ ಎಂಬ ಬೀಜ ಉಂಟು, ರಕ್ಷಣೆ ಎಂಬ ಬೀಜ ಉಂಟು. ಆದರೆ ಅವರ ದೃಷ್ಟಿ ಮಾತ್ರ ಲೋಕದ ಕಡೆಗೆ ಉಂಟು. ಅಂಥವರಿಗೆ ಕಷ್ಟ ಉಂಟು. ಈಗಲೂ ದೇವರು ಮಾತಾಡ್ತಾನೆ, ನೀನು ನನ್ನ ಮೇಲೆ ದೃಷ್ಟಿ ಇಡು ಹೇಳ್ತಾನೆ. ನನ್ನಲ್ಲಿ ಇದ್ದದ್ದು ನಿನಗೆ ಕೊಡ್ತೇನೆ ಎಂದು ಹೇಳ್ತಾನೆ. ಅದಕ್ಕೋಸ್ಕರ ಏನು ಬೇಕು? ವಾಕ್ಯ ಬೇಕು ಮತ್ತು ಪರಿಶುದ್ಧಾತ್ಮದಿಂದ ತುಂಬಲ್ಪಡಬೇಕು. ಎಣ್ಣೆ ಬೇಕು ನಮಗೆ. ವಾಕ್ಯವು ಅಂದರೆ ದೀಪವು ಉರಿತಾ ಇರಬೇಕು. ನಮ್ಮ ದೃಷ್ಟಿ ಅಲ್ಲೇ ಇರಬೇಕು.
ಆಚೆ ಈಚೆ ನಾವು ತಿರುಗಿಸಬಾರ್ದು. ಪುನಃ ದೇವರ ವಾಕ್ಯ ಹೇಳ್ತದೆ, ನೀವು ಒಬ್ಬರೊಬ್ಬರು ಗುಣಗುಟ್ಟಬೇಡಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಒಂದು ವೇಳೆ ಗುಣಗುಟ್ಟಿದರೆ ನ್ಯಾಯ ವಿಚಾರಣೆಗೆ ಗುರಿಯಾದಿರಿ, ಎಚ್ಚರಿಕೆ ಕೊಡ್ತಾನೆ. ಯಾಕೋಬನು ಬರೆಯುತ್ತಿದ್ದಾನೆ, ಗುಣಗುಟ್ಟಬೇಡಿರಿ ಹೇಳ್ತಾನೆ. ವಾಕ್ಯ ಸತ್ಯವಾಗಿದೆ. ಆತನು ಹೇಳಿದ ನಾನು ಬರ್ತೇನೆಂದು ಖಂಡಿತ ಬರ್ತಾನೆ. ವಾಕ್ಯ ಓದದೆ ನಮಗೆ ಅರ್ಥ ಆಗುವುದಿಲ್ಲ. ವಾಕ್ಯವನ್ನು ಓದಬೇಕು. ಏನು ಬರೆಯಲ್ಪಟ್ಟಿದೆ, ಯಾವ ಸಮಯದಲ್ಲಿ ಆತನು ಬರ್ತಾನೆ, ಸಮಯ ನೋಡಿದರೆ ಆತನು ಬರುವ ಸಮಯ ಆಗಿದೆ. ಅದಕ್ಕೆ ನಮ್ಮ ಕೆಲಸ ಏನು, ನಾವು ರಕ್ಷಣೆ ಹೊಂದಿ ಆತ್ಮನಿಂದ ತುಂಬಿ ಆ ವಾಕ್ಯದ ಪ್ರಕಾರ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತಿದೆ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲಿ ನಿಂತಿದ್ದಾನೆಂದು ಸತ್ಯವೇದ ಹೇಳ್ತದೆ. ಪುನಃ ಹೇಳ್ತದೆ ಅಲ್ಲಿ, ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ, ಬಾಧೆಯನ್ನು ಸಹಿಸಿಕೊಳ್ಳುವ ವಿಷಯದಲ್ಲಿ, ಸಹಿಸಲಿಕ್ಕೆ ನಮಗೆ ಬಲ ಬೇಕು. ಬಾಧೆ ಬರೋದಿಲ್ಲ ಎಂದು ಹೇಳುವುದಿಲ್ಲ, ಆದರೆ ಸಹಿಸಿಕೊಳ್ಳಿಕ್ಕೆ ನಮಗೆ ಬಲ ಬೇಕು. ಪರಿಶುದ್ಧಾತ್ಮನ ಬಲ ಬೇಕು. ಎಷ್ಟ ತನಕ ನಾವು ಈ ಲೋಕದಲ್ಲಿ ಇದ್ದೇವೆ ಶರೀರದಲ್ಲಿ, ಅಷ್ಟ ತನಕ ಬಾಧೆ ಸಮಸ್ಯೆ ಹಿಂಬಾಲಿಸ್ತದೆ, ಪರ್ಮನೆಂಟ್ ಇರುವುದಿಲ್ಲ. ಹೇಗೆ ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ, ನ್ಯಾಯ ತೀರ್ಪಿಗೆ ನಾವು ಒಳಗಾಗಬಾರದು. ಅಲ್ಲಿ ದೇವರ ವಾಕ್ಯದ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನು ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ಹೇಳ್ತಾನೆ. ನೋಡಿ ಏನು ಹೇಳ್ತಾನೆ, ಪ್ರವಾದಿಗಳನ್ನು ನೋಡಿರಿ ಹೇಳ್ತಾನೆ. ಪ್ರವಾದಿಗಳು ಹೇಗೆ ಸಹಿಸಿಕೊಂಡರು, ಬರಲಿಲ್ಲವೋ ಪ್ರವಾದಿಗಳಿಗೆ ಕಷ್ಟ ಬರಲಿಲ್ಲವೋ? ನೀವು ಯೆರೆಮೀಯ ಪ್ರವಾದಿಯನ್ನು ಗ್ರಂಥವನ್ನು ಓದಿರಿ, ಯೆಶಾಯನ ಗ್ರಂಥವನ್ನು ಓದಿರಿ, ಎಲಿಯನ ವಿಷಯದಲ್ಲಿ ನೋಡಿರಿ. ಎಷ್ಟೋ ಪ್ರವಾದಿಗಳು ಬಂದಿದ್ದಾರೆ, ಕಷ್ಟ ಬರಲಿಲ್ಲ ಅವರಿಗೆ, ಬಾಧೆ ಬರಲಿಲ್ಲ ಅವರಿಗೆ. ತುಂಬ ಪ್ರವಾದಿಗಳಿದ್ದಾರೆ ಇಲ್ಲಿ ಹಳೆಯ ಒಡಂಬಡಿಕೆ. ಅವರನ್ನು ನೋಡಿ ಹೇಳ್ತಾನೆ, ಮಾದರಿಯಾಗಿರಿ, ಅವರನ್ನು ನಿಮ್ಮ ದೃಷ್ಟಿ ಅಲ್ಲಿ ನೋಡಿರಿ. ಅವರಿಗೆ ಹೇಗೆ ಬಾಧೆ ಬಂದಿದೆ, ಹೇಗೆ ಅವರು ಸಹಿಸಿದ್ದಾರೆ, ಹೇಗೆ ದೇವರನ್ನು ಅವರನ್ನು ತಪ್ಪಿಸಿದ್ದಾನೆ. ಕ್ರೂರರ ಕೈಯಿಂದ, ದೊಡ್ಡ ದೊಡ್ಡ ರಾಜ್ಯರ ಕೈಯಿಂದ ದೇವರು ಹೇಗೆ ಅವರಿಗೆ ತಪ್ಪಿಸಿದ್ದಾನೆ, ಯಾವ ರೀತಿಯಲ್ಲಿ ಅವರಿಗೆ ತಪ್ಪಿಸಿದ್ದಾನೆ, ಹೇಗೆ ಅವರು ಸಹಿಸಿಕೊಂಡಿದ್ದಾರೆ, ಹೇಗೆ ದೇವರು ಅವರಿಗೆ ನಡೆಸಿದ್ದಾನೆ. ಪ್ರವಾದನೆ ವರವನ್ನು ಕೊಟ್ಟು ಅವರ ಮುಖ ದೇವರು ಹೇಗೆ ಮಾನವನಿಗೆ ಎಚ್ಚರಿಸಿದ್ದಾನೆ. ಯಾವ ಭಯ ಪಡಲಿಲ್ಲ. ಯೆರೆಮೀಯ ಪ್ರವಾದಿ ಹೇಳ್ತಾನೆ, ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಹೇಳ್ತಾನೆ. ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಬಾಣ ಹೇಳ್ತಾ ಇದ್ದಾನೆ, ಏನಾದರೂ ಹೇಳ್ತಾನೆ, ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಹೇಳ್ತಾನೆ. ಮೋಶೆ ಪ್ರವಾದಿ ಹೇಳ್ತಾನೆ, ನನಗೆ ಕೂಡ ಮಾತಾಡಲಿಕ್ಕೆ ಬರುವುದಿಲ್ಲ ಹೇಳ್ತಾನೆ. ತೊದಲು ಮಾತು ಬರ್ತದೆ ನನಗೆ. ಆದರೆ ದೇವರು ಬಿಡಲಿಲ್ಲ. ಅದಕ್ಕೆ ಸತ್ಯವೇದ ಹೇಳ್ತದೆ, ಪ್ರವಾದಿಗಳನ್ನು ನೋಡಿರಿ ಹೇಳ್ತಾನೆ. ಆ ಪ್ರವಾದಿಗಳು ಬಾಧೆ ಪಟ್ಟಿದ್ದಾರೆ, ಕಷ್ಟಕ್ಕೆ ಒಳಗಾಗಿದ್ದಾರೆ, ಭಯಕ್ಕೆ ಒಳಗಾಗಿದ್ದಾರೆ. ಮೋಶೆ ಐಗುಪ್ತದಿಂದ ಭಯದಿಂದ ಓಡಿ ಹೋಗಿದ್ದಾನೆ, ಮರಣದ ಭಯದಿಂದ ಹೋಗಿದ್ದಾನೆ. ಐಗುಪ್ತವನ್ನು ಬಿಟ್ಟು ಓಡಿ ಹೋದವನು. ಆದರೆ ದೇವರು ಅವನಿಗೆ ನಡೆಸಿದ್ದನು. ಏಕೆ, ದೇವರು ಒಬ್ಬನ ಪರವಾಗಿ ನಿಂತಿದ್ದರೆ ದೇವರು ಕೈ ಬಿಡುವುದಿಲ್ಲ. ದೇವರು ಪೌಲನ ಸಂಗಡ ಇದ್ದನು. ಅದಕ್ಕೆ ಪೌಲನು ಬರೆಯುತ್ತಾನೆ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಯಾರಿಗೆ ಭಯಪಡುವುದು? ನಾವು ಯಾರಿಗೆ ಭಯಪಡುವುದಿಲ್ಲ. ದೇವರು ನಮ್ಮ ಪರವಾಗಿ ನಿಂತಿದ್ದಾನೆ. ಪ್ರಿಯರೇ, ದೇವರ ಮಕ್ಕಳ ಸಂಗಡ ದೇವರು ಇದ್ದಾನೆ. ಸತ್ಯವೇದ ಹೇಳ್ತದೆ.
ಈ ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇದ್ದೇನೆಂದು ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದು. ನಿಮ್ಮ ಸಂಗಡ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ ಆತನು. ಈಗ ಏನಾಗಬೇಕು? ನಮಗೆ ಆ ನಂಬಿಕೆಯಿಂದ ನಾವು ಮುಂದೆ ಹೋಗಬೇಕು. ಆ ನಂಬಿಕೆಯಿಂದ ವಾಕ್ಯವನ್ನು ಓದಿ, ವಾಕ್ಯವನ್ನು ತಿಳ್ಕೊಂಡು ಆ ನಂಬಿಕೆಯಿಂದ ನಾವು ಮುಂದೆ ಹೋಗಬೇಕು. ಅದಕ್ಕೆ ಸರಿ ಹೇಳ್ತಾನೆ, ತಾಳಿಕೊಂಡಿರುವವನನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ತಾಳಿಕೊಳ್ಳುವವನು, ತಾಳ್ಮೆಯಲ್ಲಿ ಇದ್ದವನು, ಅವನೇ ಧನ್ಯನೊಂದು ದೇವರ ವಾಕ್ಯ ಹೇಳ್ತದೆ. ಒಬ್ಬ ವ್ಯಕ್ತಿಗೆ ಪ್ರಿಯರೇ ತಾಳ್ಮೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ತಾಳ್ಮೆ ಇದ್ದವನು ಐಶ್ವರ್ಯವಂತನಾಗಿದ್ದಾನೆ, ಕಾದಿರೋನು ಐಶ್ವರ್ಯವಂತನಾಗಿದ್ದಾನೆ ದೇವರ ದೃಷ್ಟಿಯಲ್ಲಿ. ದೇವರ ವಾಕ್ಯ ಏನಿರ್ತದೆ? ತಾಳಿಕೊಂಡಿರುವವನನ್ನು ಧನ್ಯರೆಂದು ಹೇಳುತ್ತೇನಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ. ಯೋಬನಲ್ಲಿದ್ದ ತಾಳ್ಮೆ, ಯೋಬನ ತಾಳ್ಮೆ ನೋಡಿರಿ. ಯೋಬನಿಗೆ ಸಂಭವಿಸಿದ ಕಷ್ಟ ನೋಡಿರಿ, ಸಮಸ್ಯೆ ನೋಡಿರಿ. ಅವನಿಗೆ ಏನೇನು ಸಂಭವಿಸಿತು, ಎಲ್ಲ ಕಳೆಕೊಂಡನು. ಆತನು ಇದ್ದದನ್ನು ಎಲ್ಲ ಕಳೆಕೊಂಡನು. ನಂತರ ಎಲ್ಲ ಆದ ನಂತರ ಎಲ್ಲ ಏನನ್ನು ಕಳೆಕೊಂಡಿದ್ದಾನೆ ಅದು ಡಬಲ್ ಪೋಷನ್ನು ಪಡಕೊಂಡನು ದೇವರ ವಾಕ್ಯದಲ್ಲಿ. ನಿನ್ನ ಕ್ರಿಸ್ತನಿಗಸರ ಏನು ಕಳಕೊಳ್ಳುತ್ತಿ ಅದು ಕಳಕೊಳ್ಳುವುದಲ್ಲ, ಅದು ಪಡಕೊಳ್ಳುವುದು. ಕ್ರಿಸ್ತನಿಗಸ್ರ ಅದು ಲಾಭ, ಅದು ಲಾಭವಾಗಿದೆ. ಅದಕ್ಕೆ ಪೌಲನು ಬರೆಯುತ್ತಾ ಇದ್ದಾನೆ, ಅದು ಲಾಭಕರವಾಗಿದೆ. ನಾನು ಏನಾದರೂ ಇದ್ದೇನೆ, ಕ್ರಿಸ್ತನಿಗಸ್ರ ಇದ್ದೇನೆ, ಕ್ರಿಸ್ತನಿಗಸ್ರ. ನಾವು ಕ್ರಿಸ್ತನಿಗಸ್ರ ಜೀವಿಸಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದನೆಂದು ತಿಳಿದುಕೊಳ್ಳಿ ಅಷ್ಟೇ. ಪ್ರಿಯರೇ, ಕರ್ತನು ದಯಾಳು ಆಗಿದ್ದಾನೆ ಆತನು. ಅದಕ್ಕೆ ನಮ್ಮ ದೃಷ್ಟಿ, ಅದಕ್ಕೆ ಸತ್ಯವಿದೆ. ಪ್ರವಾದಿಗಳನ್ನು ನೋಡಿ ನೀವು ಹೇಗೆ ನಡೆದರು, ಅದಕ್ಕೆ ನಾವು ತಾಳಿಕೊಂಡು ತಾಳ್ಮೆಯಿಂದ ಇರಬೇಕೆಂದು ದೇವರು ಬಯಸ್ತಾನೆ. ಈ ವಾಕ್ಯದಿಂದ ದೇವರು ನಮ್ಮ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ಆದವರೇ, ನಿನಗೆ ಸ್ತೋತ್ರ. ತಂದೆ, ನೀನು ಒಳ್ಳೆಯವನಾಗಿದೆ. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ, ದಯಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತ ಈ ಸಮಯದಲ್ಲಿ ಮಕ್ಕಳ ಮೇಲೆ ಇಳಿದು ಬರಲಿಕ್ಕತ್ತಾನೆ. ನಿನ್ನ ಆಶೀರ್ವಾದ ಇಳಿದು ಬರಲಿಕ್ಕತ್ತಾನೆ ಎಲ್ಲರ ಮೇಲೆ ಕತ್ತನೆ. ಪರಿಶುದ್ಧಾತ್ಮನೇ ಇವರಿಗೆ ನಡೆಸು. ಇವರು ಫುಲ್ಲು ತುಂಬಲ್ಪಡಬೇಕು ಕತ್ತನೆ. ಸಹಾಯ ಮಾಡು. ನಿನ್ನ ಪರಿಶುದ್ಧಾತ್ಮನ ಫಲದಿಂದ ಇವರಿಗೆ ತುಂಬಿಸು ಕತ್ತನೆ. ಎಲ್ಲರಿಗೆ ಈ ಫಲವು ಪ್ರಕಾಶಿಸಬೇಕು ಇವರೆಲ್ಲ ಕತ್ತನೆ. ಲೋಕದ ಜನರು ಇವರಲ್ಲಿ ನೋಡಬೇಕು, ಈ ಫಲವನ್ನು ನೋಡಬೇಕು ಕತ್ತನೆ. ನೀನು ಕತ್ತನೆ ಕಾರ್ಯ ಮಾಡು ಇವರ ಜೀವಿತದಲ್ಲಿ ಕತ್ತನೆ. ಹೋಗುವಾಗ ಬರುವಾಗ ಕಾಪಾಡು ಇವರ ದೃಷ್ಟಿ ನಿನ್ನ ಮೇಲೆ ಇರಲಿಕ್ಕೆ ಸಹಾಯ ಮಾಡು ಕತ್ತನೆ. ತಾಳ್ಮೆ ಕೊಡು ಕತ್ತನೆ. ತಾಳ್ಮೆಯಿಂದ ನಡೀಲಿಕ್ಕೆ ಸಹಾಯ ಮಾಡು. ದೀರ್ಘ ಶಾಂತಿ ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ಜಯಿಸಿಕೊಳ್ಳಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವರಿಗಸ್ರ ಇವರ ಕುಟುಂಬಗಸ್ರ ಕತ್ತನೆ ಪ್ರಾರ್ಥನೆ ಮಾಡ್ತೇನೆ ಕತ್ತನೆ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಇವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ಇವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಕತ್ತನೆ. ದೇವ, ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆ ವಾಗ್ದಾನ ಮಾಡಿದ್ದಕ್ಕೆ ಕತ್ತನೆ. ಸ್ತೋತ್ರಪ್ಪ. ಬಲಪಡಿಸು, ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಕ್ರಿಸ್ತನು ಮಧ್ಯಾಕ್ಷರ ಪ್ರತ್ಯಕ್ಷ ಆಗೋ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.